ರಾಜ್ಯ ಸರ್ಕಾರದ ಟಾರ್ಗೆಟ್ ಆದ್ರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಯುದ್ಧ ಘೋಷಿಸಿ ಸವಾಲ್ ಹಾಕಿದ 2 ದಿನಕ್ಕೆ ಎಚ್ಡಿಕೆಗೆ ಶಾಕ್ ಅನ್ನು ಕೊಟ್ಟಿದೆ ಸರ್ಕಾರ. ಪೊಲೀಸ್ ಇಲಾಖೆಯ ಮೂಲಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಚಾಟಿಯನ್ನ ಬೀಸಿದೆ. ಈಗ ರಾಜ್ಯ ಸರ್ಕಾರದ ಟಾರ್ಗೆಟ್ ಆದ್ರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಂತ ಹೇಳಿ ಕಾರಣ ಮೊನ್ನೆಯಷ್ಟು ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತೀನಿ, ಎಲ್ಲೆಲ್ಲಿ ಏನೇನಾಗಿದೆ, ಯಾರ್ಯಾರ ಆಸ್ತಿ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ದಾಖಲೆಗಳನ್ನು ಕೊಟ್ಟಿದ್ರು. ಈ ಒಂದು ಸವಾಲ್ ಹಾಕಿದ 2 ದಿನಕ್ಕೆ ಎಚ್ಡಿಕೆಗೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮೂಲಕ ಚಾಟಿಯನ್ನ ಬೀಸಿದೆ. ಬಿಡದಿಯ ತೋಟದಲ್ಲಿ ಸರ್ಕಾರಿ ಗೋಮಾಳ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರ ಎಸ್ಪಿ ಕಚೇರಿಯಲ್ಲಿ ರೈತರ ವಿಚಾರಣೆಯನ್ನ ಮಾಡಲಾಗಿದೆ. ಎಚ್ಡಿಕೆಗೆ ಜಮೀನು ಕೊಟ್ಟ ರೈತರನ್ನ ಕರೆಸಿ ವಿಚಾರಣೆಯನ್ನ ಮಾಡಲಾಗಿದ್ದು ಅವರಿಂದ ವಿವರಣೆಯನ್ನ ಪಡ್ಕೊಳ್ಳಲಾಗಿದೆ. ಬೆಳಗ್ಗೆಯಿಂದಲೂ ರೈತರ ಜಮೀನಿನ ದಾಖಲೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಸ್ಪಿ ಕಚೇರಿಯಲ್ಲಿ ರೈತರ ಜಮೀನಿನ ದಾಖಲೆ ಪರಿಶೀಲನೆ ನಡೆಸಲಾಗ್ತಾ ಇದ್ದು ಸರ್ಕಾರದ ಆದೇಶದ ಮೇರೆಗೆ ಎಸ್ಪಿ ಶ್ರೀನಿವಾಸ್ ಗೌಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ರೈತರನ್ನ ಕರೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀನು ಕೊಟ್ಟವರ ವಿವರಣೆಯನ್ನ ಪಡ್ಕೊಳ್ತಾ ಇದ್ದಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಾನು ವಿಚಾರಣೆಗೆ ಬಂದು ನನ್ನನ್ನು ವಿಚಾರಣೆ ಮಾಡಲಾಗಿ ಕೆಲವಾರು ಪ್ರಶ್ನೆಗಳನ್ನು ಅವರು ಕೇಳಿದ್ರು. ನನಗೆ ಗೊತ್ತಿರತಕ್ಕಂಥ ಪ್ರಶ್ನೆಗಳಿಗೆ ನಾನು ಉತ್ತರಿಸಿದ್ದೀನಿ. ಆ್ಯಕ್ಚುಲಿ ಈ ಜಮೀನು ನಮ್ಮ ತಂದೆಗೆ ಗ್ರ್ಯಾಂಟ್ ಆಗಿತ್ತು, ಅವರಿಗೆ ಖಾತೆನೂ ಆಗಿತ್ತು, ಮ್ಯೂಟೇಷನ್ ಇತ್ತು, ಮತ್ತಿತರ ಕಂದಾಯ ದಾಖಲೆಗಳೆಲ್ಲ ನಮ್ಮ ತಂದೆ ಹೆಸರಿನಲ್ಲೇ ಇತ್ತು. ಆಸ್ತಿ ಸರ್ಕಾರದಿಂದ ಗ್ರ್ಯಾಂಟ್ ಆಗಿದೆ, ಅದೆಲ್ಲ ಕಾನೂನುಬದ್ಧವಾಗಿ ಗ್ರ್ಯಾಂಟ್ ಆಗಿದೆ. ಕಾನೂನುಬದ್ಧವಾಗಿ ಅವರೆಲ್ಲ ಮಾರಾಟ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಡೈರೆಕ್ಟ್ ಆಗಿ ಯಾವುದೇ ದಾಖಲೆಗಳಿಲ್ಲ. ಅರ್ಥ ಆಯ್ತಾ? ಕುಮಾರಸ್ವಾಮಿ ಅವರು ಬೇರೆಯವರಿಂದ ಕೊಂಡ್ಕೊಂಡಿದ್ದಾರೆ ಹೊರತು ಕುಮಾರಸ್ವಾಮಿಗೆ ಯಾವುದೇ ತರದ ನೇರವಾಗಿ ಮಾರಾಟ ಮಾಡಿಲ್ಲ ನಮ್ಮೂರಿನವರು. ಅರ್ಥ ಆಯ್ತಾ? ಈಗ ನಾನು ಹೇಳಿದಾಗೆ ನಮ್ಮ ತಂದೆ ಮಾರಾಟ ಮಾಡಿರ್ತಕ್ಕಂಥದ್ದು ದೇವರಾಜು ಸಿ ಅನ್ನೋರು ಮಾರಾಟ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈಗಾಗಲೇ ಮೊನ್ನೆ ಒಂದಷ್ಟು ಆಸ್ತಿಗಳ ವಿಚಾರ, ದಾಖಲೆ ಪತ್ರಗಳ ವಿಚಾರ, ಒಂದಷ್ಟು ಕೆಂಡ ಕೂಡ ಕಾರಿದ್ರು, ಸವಾಲು ಹಾಕಿದ್ರು ಕುಮಾರಸ್ವಾಮಿ. ಆ ಒಂದು ಸವಾಲು ಹಾಕಿದ 2 ದಿನಕ್ಕೆ ಈಗ ಟಾರ್ಗೆಟ್ ಆದ್ರ ಕುಮಾರಸ್ವಾಮಿ ಅಂತೇಳಿ ಏನೇನಾಯ್ತು ಇವತ್ತು? ನಿಜಕ್ಕೂ ನಮಿತಾ, ಏನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಜಾಗದಲ್ಲಿ ಗೋಮಾಳ ಒತ್ತುವರಿಯಾಗಿದೆ ಎನ್ನುವಂತ ವಿಚಾರವಾಗಿ ಏನು ಈಗಾಗಲೇ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಒಂದು ಪ್ರಕರಣ ಹೋಗಿದೆ. ಏನು ರಾಜ್ಯ ಸರ್ಕಾರ ಈಗ ಕುಮಾರಸ್ವಾಮಿ ಅವರನ್ನ ಒಂದು ಲೆಕ್ಕಾಚಾರದಲ್ಲಿ ಟಾರ್ಗೆಟ್ ಮಾಡ್ತಾ ಇದೆಯಾ ಎನ್ನುವಂತ ವಿಚಾರ ಕೂಡ ಇಲ್ಲಿ ಪ್ರಸ್ತುತ. ಯಾಕಂದ್ರೆ ಈಗಾಗಲೇ ಏನು ಕೇತಗಾನಹಳ್ಳಿಯಲ್ಲಿ ಏನು ರೈತರ ಜಮೀನುಗಳಿದೆ, ಆ ರೈತರಿಗೆ ಸಂಬಂಧಪಟ್ಟಂತ ಜಮೀನು ಮತ್ತೆ ಆ ಜಮೀನಿನ ದಾಖಲೆಯನ್ನ ಸಂಬಂಧಪಟ್ಟಂತ ರೈತರಿಂದ ಇವತ್ತು ರಾಮನಗರ ಜಿಲ್ಲಾ ಪೊಲೀಸರು ಇವತ್ತು ಎಸ್ಪಿ ಕಚೇರಿಗೆ ತೆಗೆದುಕೊಂಡು ಬರ್ಲಿಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ರು. ಈಗಾಗಲೇ ಏನು ಸುಮಾರು 15ಕ್ಕೂ ಹೆಚ್ಚು ಜನ ರೈತರು ರಾಮನಗರ ಎಸ್ಪಿ ಕಚೇರಿಗೆ ತಮ್ಮ ಜಮೀನಿನ ದಾಖಲಾತಿಗಳೊಂದಿಗೆ ಬಂದು ಹಾಜರಾಗಿ ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ಈಗಾಗಲೇ ಎಸ್ಪಿ ಅವರೊಂದಿಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಏನು ವಿಚಾರಣೆಯಲ್ಲಿ ದಾಖಲೆಗಳನ್ನ ನೀಡಿರುವಂತಹ ಕೆಲ ರೈತರು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಅಂದ್ರೆ ನಮ್ಮ ತಂದೆಯ ಕಾಲದಲ್ಲಿ ಒಂದು ಗ್ರಾಂಟ್ ಆದಂತ ಜಮೀನನ್ನ ನಮ್ಮ ತಂದೆಯವರು ಬೇರೆಯವರಿಗೆ ಮಾರಾಟವನ್ನ ಮಾಡಿದ್ದಾರೆ. ಆ ವ್ಯಕ್ತಿಯಿಂದ ಕುಮಾರಸ್ವಾಮಿ ಅವರು ಖರೀದಿಯನ್ನ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ನಮಗಾಗ್ಲಿ ಕುಮಾರಸ್ವಾಮಿ ಅವ್ರಿಗಾಗ್ಲಿ ನೇರವಾಗಿ ಯಾವುದೇ ರೀತಿಯಾದಂತಹ ಒಂದು ಸಂಪರ್ಕ ಇಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.